ಪ್ರತಿಯೊಬ್ಬರಲ್ಲೂ ಒಂದು ಸ್ಪೆಷಲ್ ಶಕ್ತಿ ಇದೆ. ಅದನ್ನು ಏನು ಬೇಕಾದರೂ ನಾವು ಆ ಶಕ್ತಿಯಿಂದ ಏನು ಬೇಕಾದ್ರೂ ಸಾಧನೆ ಮಾಡ್ಬೋದು. ಆರ್ಟ್ ಇರ್ಬೋದು, ಸೈನ್ಸ್ ಇರ್ಬೋದು, ಏನು ಬೇಕಾದ್ರೂ ನೀವು ಏನನ್ನು ಆರಿಸ್ಕೊಳ್ಳಿ, ಅದರಲ್ಲಿ ಎಕ್ಸೆಲ್ ಆಗ್ತೀರ, ಬೆಸ್ಟ್ ಆಗ್ತೀರ. ಸ್ಪೋರ್ಟ್ಸ್ ಇರ್ಬೋದು, ಏನು ಬೇಕಾದ್ರೂ ಆಗಿರ್ಬೋದು. ಅದು ಬೆಸ್ಟ್ ತಾಯಿ ಆಗ್ಬೋದು, ಬೆಸ್ಟ್ ತಂದೆ ಆಗ್ಬೋದು, ಬೆಸ್ಟ್ ಗುರು ಆಗ್ಬೋದು, ಬೆಸ್ಟ್ ಶಿಷ್ಯ ಆಗ್ಬೋದು, ಬೆಸ್ಟ್ ಆಗ್ಬೋದು. ಆ ಥರದ್ದನ್ನು ನಾವು ನಮ್ಮಲ್ಲಿ ಕಂಡ್ಕೋಬೇಕು. ದಟ್ ಪೊಟೆನ್ಷಿಯಲ್, ಅದು ಕಂಪ್ಲೀಟ್ ಪವರ್. ಅದು ಜನ್ಮ ಜನ್ಮದಲ್ಲಿ ಎಷ್ಟೋ ಅದಕ್ಕೆ ನಾವು ಕೆಲಸ ಮಾಡಿದರೆ ಅದು ಈ ಜನ್ಮದಲ್ಲಿ ನಮಗೆ ಕೈಗೆ ಎಟಕ್ಸ್ಬಿಡುತ್ತೆ, ಸಿಕ್ಬಿಡುತ್ತೆ, ನಮಗೆ ಗೊತ್ತಿರಲ್ಲ, ಅದು ಬಂದುಬಿಡುತ್ತೆ. ಇಲ್ಲದೆ ಸ್ವಲ್ಪ ಕಷ್ಟಪಡಬೇಕು. ಒಟ್ಟಲ್ಲಿ ಎಲ್ಲರಲ್ಲೂ ಇದಿದೆ. ಇಲ್ಲದೇ ಇದ್ರೆ ಏನಾಗುತ್ತೆ, ನೀವೆಷ್ಟೇ ಕಲ್ತಿದ್ರು, ಎಷ್ಟೇ ನಿಮ್ಮಲ್ಲಿ ಇದಿದ್ದು ಟ್ಯಾಲೆಂಟ್ ಇದ್ದರೂ ಕೂಡ ಒಂದು ಫಿಲ್ಮ್ ಇಂಡಸ್ಟ್ರಿ ತೊಗೊಳ್ಳಿ, ಸೀರಿಯಲ್ ಮಾಡ್ತಾರಲ್ಲ ಅವ್ರು ಎಲ್ಲ ತೊಗೊಳ್ಳಿ, ಎಲ್ಲ ಕಂಪನಿಗಳು ಎಲ್ಲ ಕಡೆ ಯಾವಾಗಲೂ ಕೂಡ ಒಂದು ಟೈಮ್, ಒಂದು ಲಿಮಿಟ್ ಆದಮೇಲೆ ನಿಮ್ಮನ್ನು ರೀಪ್ಲೇಸ್ ಮಾಡ್ಬೋದು. ಎನಿ ಮೊಮೆಂಟ್ ನಿಮ್ಮ ಜಾಗಕ್ಕೆ ಯಾರಾದರೂ ಬರ್ಬೋದು. ಯಾವಾಗ ಯಂಗ್ಸ್ಟರ್ಸ್ ಬರ್ತಾರೆ, ನಿಮ್ಮನ್ನು ಅವಾಗ ಕಳಿಸ್ಲೇಬೇಕು. ವಯಸ್ಸು ಒಂದೇ ಇರಲ್ಲ. ಅವ್ರು ಚೀಪಾಗಿ ಕೆಲಸ ಮಾಡ್ತಾರೆ, ನಿಮ್ಗಿಂತ ಹೆಂಗಾಗಿರ್ತಾರೆ, ಲುಕ್ಸು ನಿಮ್ಗಿಂತ ಬೆಟರ್ ಇರುತ್ತೆ. ಆವಾಗ ಅವ್ರನ್ನ ತಗೊಳ್ತಾರೆ. ಯಾಕೆಂದರೆ ಅವ್ರ ಕಂಪನಿ ನಡಿಬೇಕಾದ್ರೆ ಅವ್ರು ಹೇಗೆ ಇಂಡಸ್ಟ್ರಿನಲ್ಲಿ ಯಾವ ಥರ ಜನ ಬೇಕೋ ಅವ್ರನ್ನ ಆರಿಸ್ಕೊಳ್ತಾರೆ, ನಿಮ್ಮನ್ನು ತೆಗೆದು ಹಾಕ್ತಾರೆ. ಎನಿ ಮೊಮೆಂಟ್ ಯಾರನ್ನ ಬೇಕಾದ್ರೂ ತೆಗೆದು ಹಾಕ್ಬೋದು, ಎಲ್ಲಿಂದ ರೀಪ್ಲೇಸ್ ಮಾಡಲೇಬೋದು. ಆದರೆ ಯಾರು ಉಳ್ಕೋತಾರೆ, ನಾವು ಎಲ್ಲೋದ್ರೂ ಉಳ್ಕೊಳ್ಳೋರು ಆಗಬೇಕು. ವಿ ಶುಡ್ ರಿಮೇನ್ ದೇರ್. ಈ ಕೆಲಸ ಅಲ್ಲ, ಇನ್ನೊಂದು ಕೆಲಸ, ಇವರಲ್ಲಿ ಒಂದು ಸ್ಟಫ್ ಇದೆ, ಇವರಲ್ಲಿ ಒಂದು ಟ್ಯಾಲೆಂಟ್ ಇದೆ, ಇದರಲ್ಲಿ ಯಾರಿಗೂ ಇಲ್ಲದೆ ಇರೋದು, ಇವರಲ್ಲಿ ಒಂದು ಸ್ಪೆಷಾಲಿಟಿ ಇದೆ, ವಿಶೇಷತೆ ಇದೆ ಅಂದಾಗ ಯಾವುದೋ ಒಂದು ಬೆಸ್ಟ್ ಕೆಲಸ ನಮಗೆ ಸಿಗುತ್ತೆ. ಈ ಥರ 100 ಜನದಲ್ಲಿ ಒಬ್ಬರೋ ಇಬ್ಬರೋ ಉಳ್ಕೋತಾರೆ, ಅವ್ರ ಟ್ಯಾಲೆಂಟ್ನ ಹೊರಗಡೆ ಹಾಕ್ತಾರೆ. ಆ್ಯಕ್ಟಿಂಗ್ ಇಲ್ಲದೆ ಇದ್ರೂ ಆ್ಯಂಕರಿಂಗ್ ಸಿಗುತ್ತೆ, ಆ್ಯಂಕರಿಂಗ್ ಇಲ್ಲದೆ ಇದ್ದರೆ ಪ್ರೊಡಕ್ಷನ್ ಸಿಗುತ್ತೆ, ಡೈರೆಕ್ಷನ್ ಸಿಗುತ್ತೆ, ಏನು ಬೇಕಾದ್ರೂ ಸಿಗುತ್ತೆ, ಏನು ಬೇಕಾದ್ರೂ ಮಾಡ್ಬೋದು ಅವರು. ಆ ಥರ ನಾವು 100 ಜನದಲ್ಲಿ ಹೇಳ್ಬೇಕಾದ್ರೆ ಅದೇನು ಸಾಮಾನ್ಯವಾಗಿ ಎಲ್ಲರಿಗೂ ಬಂದುಬಿಡಲ್ಲ. ಅದು ಜನ್ಮಾಂತರದಿಂದನೂ ಬಂದಿರುತ್ತೆ. ಬಂದಿಲ್ಲದೆ ಇದ್ದರೆ ಈ ಜನ್ಮನೇ ಚಾಲೆಂಜಿಂದ ತೊಗೊಂಡಾಗ ನೀವು ಎಕ್ಸೆಲ್ ಆಗ್ಬೋದು.